ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಇಲ್ಲಿ ಟೇಬಲ್ ಮೇಲೆ ಬುಕ್ ಇತ್ತು, ನೋಡ್ದೇನೆ. ರಮ್ಯಾ, ಮೆತ್ತಗೆ ನಿಮ್ಮ ಅಣ್ಣ ಮಲ್ಗಿದ್ದಾರೆ. ಸಾರಿ, ಅದಕ್ಕೆ ಗೊತ್ತಾಗ್ಲಿಲ್ಲ. ಬನ್ನಿ ಬನ್ನಿ, ಎಲ್ರು ಕಾಫಿ ತಗೊಳ್ಳಿ. ರತ್ನ, ಮೆತ್ತಗೆ ಮಾತಾಡು. ಸಾರಿ. ಆ ಶಿವನ್ನ ಕಾಯಕ್ಕೆ ನಂದಿ ಇದ್ದಂಗೆ ನಮ್ ಶಿವನ್ನ ಕಾಯಕ್ಕೆ ನೀನಿದೆಯಲ್ಲ, ಅಷ್ಟು ಸಾಕು. ನಿಜ ಅಪ್ಪಯ್ಯ, ಆ ನಂದಿ ಶಿವನ್ ಹೊತ್ರೆ, ನಮ್ ಪಾರ್ವತ್ಗೆ ಈ ಮಿಸ್ಟರ್ ಶಿವನ್ ಹೊರ್ತಾರೆ. ಆ ನಂದಿಗೆ ಸಾಕ್ಷಾತ್ ಶಿವನ್ನೇ ಹೊರ್ತೀನಿ ಅನ್ನೋ ಹೆಮ್ಮೆಗೆ ಕೋಡಿದೆ. ಆದ್ರೆ ನಮ್ಮ ಅತ್ತಿಗೆಗೆ ಅದ್ ಬರಲ್ಲ ಅನ್ಸುತ್ತೆ. ಆಯ್ತಾಯ್ತು, ಸಾಕು ಹೋಗ್ಲಿತ್ತು. ಸ್ವಲ್ಪ ಮೆತ್ತಗೆ ಮಾತಾಡಿ ಅಷ್ಟೆ. ನೆನ್ನೆಲ್ಲ ದೇವಿನ ಹೊತ್ತು ಸುಸ್ತಾಗಿ ಈಗಷ್ಟೇ ಮಲ್ಗಿದ ನನ್ನ ಗಂಡ ಪಾಪ. ಸರಿ ಸರಿ ಸರಿ, ಕಾಫಿ ತಗೋ. ಮಕ್ಕಳವ ನಿನಗೆ ಹೇಳಿ ಸತ್ಯನ ನನ್ನ ಮಕ್ಕಳಿಗಾಗ್ಲಿ ನನ್ನ ಗಂಡಂಗಾಗ್ಲಿ ಬಿಟ್ಕೊಡ್ಬಾರ್ದು. ಮಕ್ಕಳವ್ವ, 4-5 ಜನ ಕುಂತಂಗೈತೈತಲ್ಲಪ್ಪ. ಮಕ್ಕಳವ್ವ, ಕಬಡವ್ವ. ಪಾರು, ಅಯ್ಯೋ ಮಾವ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗದಲ್ವಾ? ಯಾಕೆ ಇಷ್ಟು ಬೇಗ ಎದ್ಬಿಟ್ಟೆ? ಮಲ್ಗದ್ ಇದ್ದೇ ಇರ್ತೈತೆ ಪಾರು, ಇದ್ ಕೆಲಸ ಮಾಡೋದು ಬೇಡವಾ? ಇನ್ನು ರತ್ನನ್ ಮದ್ವೆ ಮಾಡೋದೈತೆ, ನಮ್ ಕೂಸ್ನ ಓದ್ಸೋದೈತೆ. ಬರ್ರವ ಪಾರು, ನಿನ್ನೆ ರಾತ್ರಿ ನಾನು ಜಾತ್ರೆನಾಗಿದ್ನಲ್ಲ, ಆಮೇಕೇನಾಯ್ತು? ದೇವಿ ದೇವಸ್ಥಾನದಿಂದ ಓಡ್ಬಿಡ್ತಾಣ. ಆಮೇಲೆ ಮಾದಪ್ಪ ಅಂಕಲು ಮತ್ತೆ ದೇವಸ್ಥಾನದವರು ನಿನ್ನ ಮನೆ ಕರ್ಕೊಂಬಂದ್ರು. ಅದಕ್ಕೆ ಮಾತ್ರ ನಿನ್ ಹಿಂದೆ ಬಂದ್ರು, ನಾವ್ ಯಾರು ಬರೋಂಗಿರ್ಲಿಲ್ವಂತೆ. ಹೌದಾ? ಆಮೇಕೇನಾಯ್ತು ಪಾರು? ನಿನ್ ಜನ್ಮದ ರಹಸ್ಯ ಗೊತ್ತಾಗೋಯ್ತು ಮಾವ. ನನ್ನ ಅತ್ತೆ ಯಾರು, ನಿನ್ ತಾಯಿ ಯಾರು, ನಾನು ಹುಡುಕ್ತಿದ್ದ ವ್ಯಕ್ತಿ ಯಾರು, ಎಲ್ಲ ಗೊತ್ತಾಗೋಯ್ತು. ಗೊತ್ತಿಲ್ಲ ಮಾವ, ಮಾದಪ್ಪ ಅಂಕಲ್ ನಿನ್ನ ಮನೆ ಕರ್ಕೊಂಡು ಬಂದ್ರು, ಅಷ್ಟೇ ಗೊತ್ತಿರೋದು. ಓಹೋ ಹೋ ಹೋ, ಅಪ್ಪಯ್ಯ, ಏನಪ್ಪಯ್ಯ ಬೆಳಗ್ಗೆನೆ ಎದ್ಬಿಟ್ಟಿದ್ಯಾ? ಗುಡ್ ಮಾರ್ನಿಂಗ್. ಮಾರ್ನಿಂಗು. ಶಿವ, ನಿನ್ನೆ ರಾತ್ರಿ ಎಲ್ಲ ದೇವಿನ ಹೊತ್ಕೊಂಡು ಮೈಕೆ ಎಲ್ಲ ನೋವಿರ್ತೈತೆ, ಹಸಿ ಹುಷಾರಾಗಿರಪ್ಪ. ನಾವು ಹುಷಾರಾಗಿರ್ತೀನಿ ಬುಡಪ್ಪಯ್ಯ. ಮಕ್ಕಳವ್ವ, ಮಾವ, ಸಾಮಾನ್ಯವಾಗಿ ಎಲ್ರಿಗೂ ನೋವಾದಾಗ ಅಮ್ಮ ಅಂತಾರೆ, ಆದರೆ ನೀನು ಮಾಕಾಳಮ್ಮ ಅಂತ್ಯ. ನೀನು ತಂಗಿರು ಅಣ್ಣ ಅಂತಾರೆ. ನಿಮ್ಮ ಬಾಯಲ್ಲಿ ಅಮ್ಮ ಅನ್ನೋ ಪದನೇ ಬರಲ್ವಾ? ಬಾಯಲ್ಲ ಪಾರು, ಬದುಕಲು ಬರಕ್ಕಿಲ್ಲ. ಬರಕ್ಕೆ ನಾನು ಬಿಡೋಕ್ಕೂ ಇಲ್ಲ. ಅದೆಲ್ಲ ಮುಗ್ದೋಗಿ ರಹಸ್ಯ, ಅದನ್ನೆಲ್ಲ ಬಿಟ್ಬಿಡು ಪಾರು. ಕೇಳ್ರಪ್ಪೋ ಕೇಳ್ರಿ, ವೀರಭದ್ರಯ್ಯನವರು ಮಾದಪ್ಪಣ್ಣನ ಮನೆ ವಿಚಾರವಾಗಿ ಪಂಚಾಯತಿಗೆ ಕರೆದವ್ರೆ. ಎಲ್ರು ಪಂಚಾಯತಿಗೆ ಬರ್ಬೇಕ್ರಪ್ಪ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡ